ಹಾಯ್ ನಮಸ್ತೆ. ಇವತ್ತು ನಾನು ಗಣೇಶ ಸಂಕಷ್ಟಿ ವ್ರತದ ಗಣೇಶನ ಪೂಜೆ ಮಾಡಿದ್ದೀನಿ ನೋಡಿ. ಈ ಈ ಒಂದು ಪೂಜೆ ವಿಧಾನದಲ್ಲಿ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಅದನ್ನು ನೀವು ಉಪಯೋಗಿಸಿಕೊಳ್ಳಿ. ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ. ನೋಡಿ, ಇವತ್ತು ನಾನು ಗಣೇಶನ ಕತೆ ಓದಿ ಅಷ್ಟೋತ್ತರವನ್ನು ಹೇಳಿಕೊಂಡು ಸಂಕಲ್ಪ ಸಹಿತವಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಮತ್ತು ಕಳಸವನ್ನು ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ಎಲೆ ಅಡಿಕೆ ಇಟ್ಟು ಹಾಲು ಸಕ್ಕರೆ ನೈವೇದ್ಯ ಮಾಡಿ, ಆಮೇಲೆ ಇಲ್ಲಿ ನೋಡಿ, ಇದು 41 ದಿನಗಳ ಕಾಲ ಮಾಡುವಂತಹ ಕಾರ್ಯಸಿದ್ಧಿ ಗಣೇಶನ ವ್ರತ. ಇದು ಕಡಲೆ ಹಿಟ್ಟಿನಿಂದ ಮಾಡಿರುವ ಒಂದು ಗಣೇಶ. ಈ ಗಣೇಶನಿಗೆ ಗಂಧ, ಅರಿಶಿಣ, ಕುಂಕುಮ ಮತ್ತು ಗರಿಕೆಯಿಂದ ಪೂಜಿಸಿ 21 ಗರಿಕೆಯನ್ನಿಟ್ಟು ಪೂಜಿಸಿದ್ದೇನೆ. ನಂತರ ನೀವು ಕೆಲವರು ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಇನ್ನು ಮದುವೆ ಹುಡುಕ್ತಾ ಇರ್ತೀರಲ್ವ, ಎಲ್ಲೂ ಸೆಟ್ ಆಗಿಲ್ಲ ಅಂತ ಇರೋರು ಒಂದು ಗಣೇಶನಲ್ಲಿ ಸಂಕಲ್ಪ ಮಾಡಿಕೊಳ್ಳುವುದು. ಅದು ಹೇಗಪ್ಪ ಅಂದರೆ, ತಂದೆ ತಾಯಿ ಇಬ್ಬರು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಈ ಥರ ಗರಿಕೆ ಮತ್ತು ಅಕ್ಷತೆಯನ್ನು ಹಿಡಿದುಕೊಂಡು, ಈಗ ದೇವಸ್ಥಾನಕ್ಕೆ ಇಬ್ಬರೂ ಹೋಗಲು ಆಗಲಿಲ್ಲ ಅಂದರೆ ಒಬ್ಬರಾದರೂ, ತಾಯಿ ಅಥವಾ ತಂದೆ ಯಾರಾದರೂ ಒಬ್ಬರಾದರೂ ಹೋಗಿ ಬೇಡಿಕೊಳ್ಳಬೇಕಾಗುತ್ತದೆ. ಏನಪ್ಪ ಅಂದರೆ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕಲ್ಪ ಮಾಡಿಕೊಳ್ಬೇಕು. ಅಂದರೆ ಹರಕೆ ಮಾಡಿಕೊಂಡು ಬೇಡಿಕೊಳ್ಬೇಕು. ನಿಮ್ಮ ಹೆಸರುಗಳನ್ನು ಹೇಳಿಕೊಂಡು ಮತ್ತು ನಿಮ್ಮ ಮಕ್ಕಳ ಹೆಸರುಗಳನ್ನು ಹೇಳಿಕೊಳ್ಬೇಕು. ಹೇಗಪ್ಪ ಅಂದರೆ, ಇಂಥವರ ಮಗನಾದ ಈತನಿಗೆ ಮಗನ ಹೆಸರು ಕೂಡ ಹೇಳಿಕೊಂಡು, ಈ ಮಗನಿಗೆ ಮದುವೆ ಸೆಟ್ಟಾದರೆ ಮದುವೆ ಆದ ನಂತರ ಪುನಃ ಬಂದು ಅಭಿಷೇಕ, ಅರ್ಚನೆ, ಪೂಜೆಯನ್ನು ಮಾಡಿಸಿಕೊಳ್ತೀವಿ, ನಿನ್ನ ಆಶೀರ್ವಾದ ನಮಗೆ ಇರಲಿ ಅಂತ ಬೇಡ್ಕೊಳ್ಬೇಕು. ಆದ ನಂತರ ಅಥವಾ ಮಗಳಿಗಾಗಿದ್ದರೆ ಇಂಥವರ ಅಂದರೆ ತಂದೆ ತಾಯಿ ಇಬ್ಬರ ಹೆಸರನ್ನು ಹೇಳಿಕೊಳ್ಳಿ, ಮಗಳ ಹೆಸರು ಹೇಳಿಕೊಳ್ಳಿ. ಇಂಥವರ ಮಗಳಾದ ಇವಳಿಗೆ ಒಳ್ಳೆ ಕಡೆಯಿಂದ ಮದುವೆ ಸೆಟ್ಟಾದರೆ ಪುನಃ ಬಂದು ಅಭಿಷೇಕ, ಅರ್ಚನೆ, ಪೂಜೆ ಮಾಡಿಸಿಕೊಳ್ತೀವಿ ಅಂತ ಹೇಳಿಕೊಂಡು ಈ ಬೇಡಿಕೊಂಡು ಈ ಅಕ್ಷತೆ ಮತ್ತು ಗರಿಕೆಯನ್ನು ಗಣೇಶನಿಗೆ ಹಾಕಬೇಕು. ಗಣೇಶನಿಗೆ ಹಾಕಿಕೊಂಡು ಅಲ್ಲೇ ಕುಳಿತು 21 ಬಾರಿ, 108 ಬಾರಿ, ಎಷ್ಟಾಗುತ್ತೋ ಅಷ್ಟು ಬಾರಿ ಗಣೇಶನ ಒಂದು ಮಂತ್ರವನ್ನು ಹೇಳಿಕೊಳ್ಳಿ. ಮತ್ತು ಮನೆಗೆ ಬಂದು ಅಂದಿನಿಂದ ಪ್ರತಿದಿನ ನಿಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗುವವರೆಗೂ 108 ಬಾರಿ ಬೆಳಗ್ಗೆ ಅಥವಾ ಸಂಜೆ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿಕೊಳ್ಳಿ. ಹೀಗೆ ಮಾಡುವುದರಿಂದ ಗಣೇಶನ ಅನುಗ್ರಹ ಆಗಿ ಗಣೇಶನ ಒಂದು ಮದುವೆಗೆ ಬಂದಿರುವ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡಿ ಮದುವೆ ಮತ್ತು ವಿಶೇಷವಾದ ಕಾರ್ಯಗಳನ್ನು ನೆರವೇರಿಸಿಕೊಡುತ್ತಾನೆ ಆ ವಿಘ್ನೇಶ್ವರ. ಅದಕ್ಕೋಸ್ಕರ ನಾವು ವಿಘ್ನ ನಿವಾರಕ, ವಿಘ್ನೇಶ್ವರ ಅಂತ ಕರಿತೀವಲ್ವ. ಅದಕ್ಕೋಸ್ಕರ ನೀವು ಕೂಡ ಈ ಥರ ಸರಳವಾಗಿ ಸಂಕಲ್ಪ ಸಹಿತವಾಗಿ ಗಣೇಶನ ಗುಡಿಗೆ ಹೋಗಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿ. ಮುಖ್ಯವಾಗಿ ಇದು ತಂದೆ ತಾಯಿಯರು ಮಾಡಬೇಕಾದ ಒಂದು ನಿಯಮವಾಗಿರುತ್ತದೆ. ಓಕೆನಾ? ನೀವು ಮಕ್ಕಳಿಗೋಸ್ಕರ ಮಾಡಿಕೊಳ್ಳಿ. ಹೀಗೆ ಈ ಥರ ಸಂಕಷ್ಟಿನೇ ದಿನಾನೇ ಹೋಗಬೇಕು ಆ ಥರ ಏನಿಲ್ಲ. ಪ್ರತಿ ಬುಧವಾರ, ಯಾವುದೋ ಒಂದು ಬುಧವಾರದ ದಿನ ಹೋಗಿ ಗಣೇಶನ ದೇವಾಲಯಕ್ಕೆ ಬೇಡಿಕೊಳ್ಳಿ. ಇದೇ ಬುಧವಾರ ಆಗಬೇಕು ಅಂತ ಇಲ್ಲ, ಯಾವುದೇ ಬುಧವಾರ ಆಗಿರ್ಬೋದು. ನಿಮಗೆ ಸಮಯ ಸಿಕ್ಕಾಗ ಒಂದು ಬುಧವಾರ ದಿನ ಹೋಗಿ. ಬುಧವಾರ ಅಂದರೆ ಗಣೇಶನಿಗೆ ಪ್ರಿಯವಾದ ದಿನವಾಗಿದೆ. ಆದ್ದರಿಂದ ಬುಧವಾರ ದಿನ ಹೋಗಿ ಬನ್ನಿ. ನಂತರ ಮಂತ್ರಗಳನ್ನು ಪಠಿಸದೇ ಇರುವ ಹಾಗಿಲ್ಲ. ಪ್ರತಿದಿನ ಗಂ ಗಣಪತಿಯೇ ನಮಃ ಅಂತ ಹೇಳಿಕೊಳ್ಳಲೇಬೇಕು. ಇದು ಮದುವೆ ಮುಗಿಯುವವರೆಗೂ ಕೂಡ ಹೇಳಿಕೊಳ್ಳಬೇಕಾಗುತ್ತದೆ. ನಂತರ ನಿಮ್ಮಿಷ್ಟ, ಬೇಕಾದರೆ ಹೇಳಿ, ಇಲ್ಲ ಅಂದರೆ ಇಲ್ಲ. ಓಕೆನಾ? ಇದು ನಂಬಿಕೆ ಇರುವವರು ಮಾತ್ರ ಈ ಥರ ಸಂಕಲ್ಪ ಸಹಿತ ಒಂದು ನಿಯಮವನ್ನು ಪಾಲಿಸಿ. ಓಕೆನಾ? ಗಣೇಶ
ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ. ಈ ಸರಳವಾದ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.